ಮೋಟರೋಲಾ ಎಚ್ 60 ಫ್ಯೂಷನ್. ಈ ಫೋನ್ ನಿಮಗೆ 23,000ಗೆ ಸಿಗ್ತಾ ಇದೆ. ಆದರೆ ವಿತ್ ಬ್ಯಾಂಕ್ ಆಫರ್ 21,000ಗೆ ನಿಮಗೆ ಸಿಗುತ್ತೆ. ಈ ಫೋನಲ್ಲಿ ಕ್ವಾಡ್ ಕರ್ವ್ ಡಿಸ್ಪ್ಲೇ ಇದೆ. ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 7400 ಪ್ರೊಸೆಸರ್ ಸಿಗುತ್ತೆ. ಪ್ರೀಮಿಯಂ ಡಿಸ್ಪ್ಲೇ ಜೊತೆಗೆ ಬೆಸ್ಟ್ ಕ್ಯಾಮೆರಾ ಕ್ವಾಲಿಟಿನೂ ಸಿಗುತ್ತೆ. ಈ ವಿಡಿಯೋಲಿ ನಾನು ಈ ಫೋನ್ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಫೋನ್ ನಾನು 7 ಡೇಸ್ ಇಂದ ನನ್ನ ಪ್ರೈಮರಿ ಫೋನ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಈ ಫೋನ್ ಬಗ್ಗೆ ನನ್ನ ಒಪಿನಿಯನ್ ಏನು, ಈ ಫೋನ್ ಚೆನ್ನಾಗಿದ್ಯಾ ಇಲ್ವಾ, ಈ ಫೋನ್ ನೀವು ತಗೋಬೋದಾ ಬೇಡವಾ ಅಂತ ಹೇಳ್ತೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಹಾಗೆ ಈ ಫೋನ್ ನಮಗೆ ಮೋಟರೋಲಾ ಅವರು ಏನು ಕಳಿಸ್ಕೊಟ್ಟಿಲ್ಲ. ಈ ಫೋನ್ ಬಂದು ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳಿಸ್ಕೊಟ್ಟಿದ್ದಾರೆ. ಅವ್ರದ್ದು ಬಂದು 2 ಶಾಪ್ಸ್ ಇದಾವೆ. ನಿಮ್ಗೇನಾದ್ರೂ ಹೊಸ ಟಿವಿ, ಲ್ಯಾಪ್ಟಾಪ್, ಫೋನ್ ತಗೋಬೇಕು ಅಂತ ಆದ್ರೆ ನಿಮ್ಗೆ ಹತ್ರ ಇರೋ ಶಾಪ್ನ ನೀವು ವಿಸಿಟ್ ಮಾಡಿ ತಗೋಬಹುದು. ನಿಮ್ಗೆ ಬೇರೆ ಬೇರೆ ಆಫರ್ಸ್ಗಳು ಮತ್ತೆ ಡಿಸ್ಕೌಂಟ್ಸ್ಗಳನ್ನ ಕೊಡ್ತಾರೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಇದರ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ಬಾಕ್ಸ್ ನೋಡಿ ಈ ತರ ಇರುತ್ತೆ ನೋಡೋದಕ್ಕೆ. ಈ ಬಾಕ್ಸ್ ಎನ್ವಿರಾನ್ಮೆಂಟಲ್ ಬಾಕ್ಸ್ ಆಗಿದೆ. ಇದರ ಸ್ಮೆಲ್ ಕೂಡ ಚೆನ್ನಾಗಿದೆ. ಯಾವುದೋ ಪರ್ಫ್ಯೂಮ್ ಸ್ಮೆಲ್ ತರ ಬರುತ್ತೆ. ಈ ಬಾಕ್ಸ್ ನ ನಾವು ಓಪನ್ ಮಾಡ್ತಾ ಇದ್ದಂಗೆ ನಮಗೆ ಬಾಕ್ಸ್ ಅಲ್ಲಿ ಇಲ್ಲಿ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಈ ಬಾಕ್ಸ್ ಅಲ್ಲಿ ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ, ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಸಿಗುತ್ತೆ. ಹಾಗೆ ಬಾಕ್ಸ್ ಅಲ್ಲಿ ನಮಗೆ ಫೋನ್ ಸಿಗುತ್ತೆ. ಇದರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಹಾಗೆ ಬಾಕ್ಸ್ ಅಲ್ಲಿ ನಮಗೆ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ. 68 ವ್ಯಾಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗುತ್ತೆ. ಬಾಕ್ಸ್ ಅಲ್ಲಿ ನಿಮ್ಗೆ ಯಾವುದೇ ಬ್ಯಾಕ್ ಕವರ್ ಸಿಗೋದಿಲ್ಲ, ಅದನ್ನ ನೀವು ಸಪರೇಟ್ ಆಗಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ಇದರ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಇದರ ಬ್ಯಾಕ್ ಸೈಡ್ ಪ್ರೀಮಿಯಂ ವೇಗನ್ ಲೆದರ್ ಸಿಗುತ್ತೆ. ಇದು ಪ್ಯಾಂಟೋನ್ ವ್ಯಾಲಿಡೇಟ್ ಆಗಿದೆ. ಪರ್ಸನಲಿ ನನಗೆ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ಸಿಂಗಲ್ ಲೇಯರ್ ಡಿಸೈನ್ ಇದೆ. ಕ್ಯಾಮ್ರಾ ಮಾಡ್ಯೂಲ್ ಚೆನ್ನಾಗಿ ಕವರ್ ಆಗುತ್ತೆ. ಹಾಗೆ ಇದರಲ್ಲಿ ಶೈನ್ ಕೂಡ ಸಿಗುತ್ತೆ. ಈ ಫೋನ್ ಫ್ರಂಟ್ ಅಂಡ್ ಬ್ಯಾಕ್ ಸೈಡ್ ಇಂದ ಫುಲ್ ಕರ್ವಿ ಆಗಿದೆ. ಇದರಿಂದ ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ. ಈ ಫೋನ್ ಬಂದು 3 ಕಲರ್ಸ್ ಅಲ್ಲಿ ಸಿಗುತ್ತೆ. ಈಗ ನಮ್ಮ ಹತ್ರ ಇರೋದು ಅಮೆಜಾನೈಟ್. ಇನ್ನು ಬೇರೆ ಕಲರ್ಸ್ ಅಂತ ಅಂದ್ರೆ ಸ್ಲಿಪ್ ಸ್ಟ್ರೀಮ್ ಹಾಗೆ Z5. ಈ 3 ಕಲರ್ಸ್ ಅಲ್ಲಿ ನಿಮ್ಗೆ ವೇಗನ್ ಲೆದರ್ ಸಿಗುತ್ತೆ. ಹಾಗೆ ಇದರ ಫ್ರೇಮ್ ಬಂದು ಪಾಲಿಕಾರ್ಬನೇಟ್ ಇಂದ ಮಾಡಿದ್ದಾರೆ. ಹಾಗೆ ಈ ಫೋನ್ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳೋದಿಲ್ಲ, ಆದ್ರೆ ಇದು ಬೇಗ ಗಲೀಜಾಗುತ್ತೆ. ಅದಕ್ಕೆ ನೀವು ಬ್ಯಾಕ್ ಕವರ್ ಹಾಕ್ಲೇಬೇಕು. ವೇಗನ್ ಲೆದರ್ ಇರೋದ್ರಿಂದ ಪ್ರೀಮಿಯಂ ಫೀಲ್ ಸಿಗುತ್ತೆ. ನೆಕ್ಸ್ಟ್ ಇದರ ವೆಯ್ಟ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ 182 ಗ್ರಾಮ್ ವೆಯ್ಟ್ ಇದೆ. ಹಾಗೆ 8.2 mm ಥಿಕ್ನೆಸ್ ನ ಹೊಂದಿದೆ. ವೆಯ್ಟ್ ಮತ್ತೆ ಥಿಕ್ನೆಸ್ ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದರೆ. ಜಾಸ್ತಿ ಭಾರ ಇದೆ, ಜಾಸ್ತಿ ದಪ್ಪ ಇದೆ ಅಂತ ಫೀಲ್ ಆಗೋದಿಲ್ಲ. ಇದು ಒಂದು ಸ್ಲಿಮ್ ಆಗಿ ಸ್ಟೈಲಿಶ್ ಆಗಿದೆ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೂ ಬಟನ್ಸ್ ನ ನೋಡೋದಾದ್ರೆ, ಈ ಫೋನ್ ನ ಕೆಳಗಡೆ ಇಲ್ಲಿ ಸ್ಪೀಕರ್ ಗ್ರಿಲ್ ಇದೆ, USB ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಇಲ್ಲಿ ಸಿಮ್ ಕಾರ್ಡ್ ಟ್ರೇ ಇದೆ. ಇದನ್ನ ನಾವು ಓಪನ್ ಮಾಡೋಣ. ಇದು ನೋಡಿ ಹೈಬ್ರಿಡ್ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ. ಇದರಲ್ಲಿ ನೀವು 2 ಸಿಮ್ನ ಹಾಕ್ಬೋದು ಅಥವಾ ಒಂದು ಮೆಮೊರಿ ಕಾರ್ಡು ಮತ್ತೆ ಸಿಮ್ನ ಹಾಕ್ಬೋದು. ಮತ್ತೆ ಈ ಫೋನ್ನ ಲೆಫ್ಟ್ ಅಲ್ಲಿ ಏನೂ ಇಲ್ಲ, ಖಾಲಿ ಇದೆ. ಮತ್ತೆ ರೈಟ್ ಸೈಡ್ ಅಲ್ಲಿ ಇಲ್ಲಿ ಮತ್ತೆ ಇನ್ನೊಂದು ಮೈಕ್ರೋಫೋನ್ ಇದೆ. ಇಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ. ಇಲ್ಲಿ ವಾಲ್ಯೂಮ್ ರಾಕರ್ಸ್ ಇದೆ. ಮತ್ತೆ ಈ ಫೋನ್ನ ಮೇಲೆ ಇಲ್ಲಿ ಮತ್ತೆ ಇನ್ನೊಂದು ಮೈಕ್ರೋಫೋನ್ ಇದೆ. ಹಾಗೆ ಈ ಫೋನಲ್ಲಿ ಡೋಲ್ಬಿ ಅಟ್ಮೋಸ್ ಕಡೆಯಿಂದ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ಈ ಸ್ಪೀಕರ್ ಸ್ವಲ್ಪ ಲೌಡ್ ಆಗಿದೆ, ಡೀಟೇಲ್ಸ್ ಚೆನ್ನಾಗಿ ಕೇಳಿಸುತ್ತೆ. ಇದರ ಬೇಸ್ ಕೂಡ ಚೆನ್ನಾಗಿ ಕೇಳಿಸುತ್ತೆ. ಓವರ್ ಆಲ್ ಇದರ ಸ್ಪೀಕರ್ ತುಂಬಾ ಚೆನ್ನಾಗಿದೆ. ಹಾಗೆ ಈ ಫೋನ್ಗೆ IP68 ಹಾಗೆ IP69 ಸರ್ಟಿಫಿಕೇಶನ್ ಸಿಗುತ್ತೆ. ಇದಕ್ಕೆ ಹೈ ಪ್ರೆಷರ್ ವಾಟರ್ ಹಾಕಿದ್ರೂ ಏನೂ ಆಗೋದಿಲ್ಲ. ಇದನ್ನ ಅಂಡರ್ ವಾಟರ್ ಕೂಡ ಯೂಸ್ ಮಾಡಬಹುದು. ಈ ಫೋನ್ ನಿಮ್ಮಿಂದ ಏನಾದರೂ ಮಿಸ್ ಆಗಿ ನೀರಲ್ಲಿ ಬಿದ್ದರೆ ಸರ್ವೈವ್ ಆಗುತ್ತೆ. ಆದ್ರೆ ನೀವು ಬೇಕು ಅಂತ ನೀರಲ್ಲಿ ಹಾಕೋದಕ್ಕೆ ಹೋಗಬೇಡಿ, ಹಾಳಾಗುತ್ತೆ. ಹಾಗೆ ಇದಕ್ಕೆ ಯಾವುದೇ ಬ್ರ್ಯಾಂಡ್ ವಾರಂಟಿ ಕೊಡೋದಿಲ್ಲ. ಹಾಗೆ ಇದಕ್ಕೆ ಬಂದು ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಸಿಕ್ಕಿದೆ. ಈ ಫೋನ್ ಸ್ವಲ್ಪ ಡ್ಯೂರಬಲ್ ಆಗಿದೆ. ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ. ಇದು ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.67 ಇಂಚಸ್ 1.5K ರೆಸಲ್ಯೂಷನ್ ಪೋಲೆಡ್ ಡಿಸ್ಪ್ಲೇ ಸಿಗುತ್ತೆ. ಇದು ಕ್ವಾಡ್ ಕರ್ವ್ ಡಿಸ್ಪ್ಲೇ ಆಗಿದೆ. ಇದು 45 ಡಿಗ್ರಿ ಆಂಗಲ್ ಕರ್ವ್ಡ್ ಆಗಿದೆ. ಹಾಗೆ 120 ಹರ್ಟ್ಸ್ ಹೈ ರಿಫ್ರೆಶ್ ರೇಟ್, 300 ಹರ್ಟ್ಸ್ ಟಚ್ ಸ್ಯಾಂಪ್ಲಿಂಗ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಜೊತೆಗೆ ಇದು 10 ಬಿಟ್ ಡಿಸ್ಪ್ಲೇ ಆಗಿದೆ. ಇದರಿಂದ ಇದರಲ್ಲಿ ಪ್ಲೇ ಆಗೋ ವಿಡಿಯೋಸ್ ಅಲ್ಲಿ ಕಲರ್ಸ್ ಚೆನ್ನಾಗಿ ಕಾಣಿಸುತ್ತೆ.
ಪಂಚಿ ಕಲರ್ಸ್ ಬರುತ್ತೆ. ಯೂಟ್ಯೂಬ್ ಅಲ್ಲಿ 4K HDR ವಿಡಿಯೋ 60 FPS ಅಲ್ಲಿ ನೋಡಬಹುದು. ಜೊತೆಗೆ ಈ ಡಿಸ್ಪ್ಲೇ HDR10 ಗೂ ಸಪೋರ್ಟ್ ಮಾಡುತ್ತೆ. ಆದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ HDR ಸಪೋರ್ಟ್ ಇಲ್ಲ. ವೈಡ್ ವೈನ್ L1 ಸಪೋರ್ಟ್ ಇದೆ ಅಷ್ಟೇ. ಹಾಗೆ ಇದರಲ್ಲಿ 4500 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಇದೆ. ಹಾಗೆ 1400 ನೈಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಇದೆ. ಡಿಸ್ಪ್ಲೇ ತುಂಬಾ ಬ್ರೈಟ್ ಆಗಿದೆ. ಇಂಡೋರ್ ಹಾಗೆ ಔಟ್ಡೋರ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಇದರಲ್ಲಿ ಔಟ್ಡೋರ್ ವಿಸಿಬಿಲಿಟಿ ಚೆನ್ನಾಗಿದೆ. ಡೈರೆಕ್ಟ್ ಸನ್ಲೈಟ್ ಅಲ್ಲಿನೂ ಯೂಸ್ ಮಾಡಬಹುದು. ಡಿಸ್ಪ್ಲೇ ಬ್ರೈಟ್ ಆಗಿ ಕಾಣಿಸುತ್ತೆ. ಹಾಗೆ ಇದರಲ್ಲಿ ಆಂಟಿ ಫ್ಲಿಕರಿಂಗ್ ಮೋಡ್ ಕೂಡ ಸಿಗುತ್ತೆ. ಇದರಿಂದ ಲೋ ಲೈಟ್ ಅಲ್ಲಿ ಫ್ಲಿಕರಿಂಗ್ ಇಶ್ಯೂಸ್ ಬರೋದಿಲ್ಲ. ಓವರ್ ಆಲ್ ಇದರ ಡಿಸ್ಪ್ಲೇ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ. ಇದರ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಇನ್ ಹ್ಯಾಂಡ್ ಫೀಲ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 7400 ಪ್ರೊಸೆಸರ್ ಇದೆ. ಇದು 4nm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಮಾಡುತ್ತೆ. ಈ ಪ್ರೊಸೆಸರ್ ಹೊಸ ಪ್ರೊಸೆಸರ್ ಆಗಿದೆ. ಆದ್ರೆ ಇದು ಡೈಮೆನ್ಸಿಟಿ 7300 ತರನೇ ಸೇಮ್ ಇದೆ. ಜಾಸ್ತಿ ಏನು ಚೇಂಜಸ್ ಇಲ್ಲ. ಹಾಗೆ ಇದರಲ್ಲಿ 6,52,000 ಪ್ಲಸ್ AnTuTu ಸ್ಕೋರ್ ಇದೆ. ಈ ಪ್ರೈಸ್ ರೇಂಜ್ಗೆ ಇದರ AnTuTu ಸ್ಕೋರ್ ತುಂಬಾ ಕಡಿಮೆ ಆಯಿತು. ಹಾಗೆ ಇದರಲ್ಲಿ 76% CPU ಥ್ರಾಟ್ಲ್ ಇದೆ. ಇದರಲ್ಲಿ ಸ್ವಲ್ಪ ಥ್ರಾಟ್ಲಿಂಗ್ ಇಶ್ಯೂಸ್ ಇದೆ. ಹಾಗೆ ಇದರ ಬ್ಯಾಟರಿ ಟೈಮ್ ಟೆಂಪರೇಚರ್ ವೇರಿಯೇಷನ್ ಟೆಸ್ಟ್ ಕೂಡ ಮಾಡಿದ್ವಿ. ಈ ಫೋನ್ 33 ಡಿಗ್ರಿ ಸೆಲ್ಸಿಯಸ್ ಇಂದ 42 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೀಟ್ ಆಯಿತು. ಹಾಗೆ 82% ಇಂದ 68% ವರೆಗೂ ಬ್ಯಾಟರಿ ಡ್ರೈನ್ ಆಯಿತು. ಈ ಫೋನ್ ಜಾಸ್ತಿ ಹೀಟ್ ಆಗ್ತಾ ಇಲ್ಲ. ಹಾಗೆ ಜಾಸ್ತಿ ಬ್ಯಾಟರಿ ಡ್ರೈನ್ ಕೂಡ ಆಗ್ತಾ ಇಲ್ಲ. ಹಾಗೆ 3D ಮಾರ್ಕ್ ವೈಲ್ಡ್ ಲೈಫ್ ಎಕ್ಸ್ಟ್ರೀಮ್ ಸ್ಟ್ರೆಸ್ ಟೆಸ್ಟ್ ಕೂಡ ಮಾಡಿದ್ವಿ. 82.1% ಸ್ಟೆಬಿಲಿಟಿ ಬಂತು. ಹಾಗೆ ಗೀಕ್ ಬೆಂಚ್ ಕೂಡ ಚೆಕ್ ಮಾಡಿದ್ವಿ. ಇದರಲ್ಲಿ ಮಲ್ಟಿ ಕೋರ್ ಸ್ಕೋರ್ ಚೆನ್ನಾಗಿದೆ. ಆದ್ರೆ ಸಿಂಗಲ್ ಕೋರ್ ಸ್ಕೋರ್ ಕಡಿಮೆ ಆಯಿತು. ಇದ್ರ ಜೊತೆಗೆ ಇದರ ಗೇಮಿಂಗ್ ಟೆಸ್ಟ್ ಕೂಡ ಮಾಡಿದ್ವಿ. BGMI ಅಲ್ಲಿ 60 FPS ಗೇಮಿಂಗ್ ಸಿಗುತ್ತೆ. COD ಅಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಇದೆ. ಆದ್ರೆ ಈ ಫೋನ್ ಅಲ್ಲಿ ನಿಮ್ಗೆ ಡೀಸೆಂಟ್ ಗೇಮಿಂಗ್ ಸಿಗುತ್ತೆ. ಈ ಫೋನ್ ನ ಗೇಮಿಂಗ್ ಗೋಸ್ಕರ ಮಾಡೇ ಇಲ್ಲ. ಗೇಮಿಂಗ್ ಗೋಸ್ಕರ ಈ ಫೋನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ಗೇಮ್ಸ್ ಆಡುವಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲಿ ಲ್ಯಾಗ್ ಫೀಲ್ ಆಗಲಿ ಏನೂ ಆಗೋದಿಲ್ಲ. ಓವರ್ ಆಲ್ ಇದರಲ್ಲಿ ಡೀಸೆಂಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹಾಗೆ ಇದರಲ್ಲಿ LPDDR4X ರ್ಯಾಮ್ ಇದೆ. UFS 2.2 ಸ್ಟೋರೇಜ್ ಇದೆ. ಇದರ ರ್ಯಾಮ್ ಟೈಪ್ ಏನೋ ಓಕೆ, ಆದ್ರೆ ಸ್ಟೋರೇಜ್ ಟೈಪ್ ತುಂಬಾ ಕಡಿಮೆ ಆಯಿತು. ಅಟ್ಲೀಸ್ಟ್ UFS 3.1 ಸ್ಟೋರೇಜ್ ಟೈಪ್ ಆದ್ರೂ ಕೊಡಬೇಕಾಗಿತ್ತು. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ Android 15 ಅಲ್ಲಿ ಬರುತ್ತೆ. Moto Hello UI ಅಲ್ಲಿ ವರ್ಕ್ ಮಾಡುತ್ತೆ. ಇದಕ್ಕೆ 3 years MageOS ಅಪ್ಡೇಟ್ ಹಾಗೆ 4 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಅಂದ್ರೆ ಇದಕ್ಕೆ Android 18 ವರೆಗೂ ಅಪ್ಡೇಟ್ ಸಿಗುತ್ತೆ. ಆದ್ರೆ ಮೋಟೋಲಾರ್ ಅವರು ಟೈಮ್ ಟು ಟೈಮ್ ಅಪ್ಡೇಟ್ ಕೊಡೋದಿಲ್ಲ. ತುಂಬಾ ಲೇಟ್ ಆಗಿ ಅಪ್ಡೇಟ್ಸ್ ನ ಕೊಡ್ತಾರೆ. ಆದ್ರೆ ಇದಕ್ಕೆ ಟೈಮ್ ಟು ಟೈಮ್ ಕೊಡ್ತಾರೆ ಅಂತ ಅನ್ಸುತ್ತೆ. ಹಾಗೆ ಈ UI ಅಲ್ಲಿ ಯಾವುದೇ ಫ್ರೀ ಇನ್ಸ್ಟಾಲ್ಡ್ ಆಪ್ ಗಳು ಬರೋದಿಲ್ಲ. ಕ್ಲೀನ್ UI ಸಿಗುತ್ತೆ. ಹಾಗೆ ಆಪ್ಸ್ ಕ್ಲೋಸಿಂಗ್ ಹಾಗೆ ಓಪನಿಂಗ್ ಅನಿಮೇಷನ್ ಚೆನ್ನಾಗಿದೆ. ಆದ್ರೆ ಜಾಸ್ತಿ ಸ್ಮೂತ್ ಆಗಿಲ್ಲ. ಆದ್ರೆ ಇದರಲ್ಲಿ ಮಲ್ಟಿಪಲ್ AI ಫೀಚರ್ಸ್ ಸಿಗುತ್ತೆ. ಸರ್ಕಲ್ ಟು ಸರ್ಚ್ ಇದೆ, ಸೆಕ್ಯೂರ್ ಫೋಲ್ಡರ್ ಇದೆ, ಸ್ಮಾರ್ಟ್ ಕನೆಕ್ಟ್ ಸಿಗುತ್ತೆ. ಓವರ್ ಆಲ್ ಇದರ ಸಾಫ್ಟ್ವೇರ್ ಚೆನ್ನಾಗಿದೆ, ಕ್ಲೀನ್ ಆಗಿದೆ. ಆದ್ರೆ ಇದು ಜಾಸ್ತಿ ಸ್ಮೂತ್ ಆಗಿಲ್ಲ. ನೆಕ್ಸ್ಟ್ ಇದರ ಬ್ಯಾಟರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 5500 mAh ಬ್ಯಾಟರಿ ಸಿಗುತ್ತೆ. 68 ವ್ಯಾಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇದು ಸ್ವಲ್ಪ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 50 ಮಿನಿಟ್ಸ್ ಅಲ್ಲಿ 0 to 100% ಚಾರ್ಜ್ ಆಗುತ್ತೆ. ಹಾಗೆ ಇದ್ರ ಬ್ಯಾಟರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ಹೆವಿ ಯೂಸ್ ಮಾಡಿದ್ರೆ 8 ಅವರ್ಸ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಹೆವಿ ಯೂಸ್ ಮಾಡಿಲ್ಲ ಅಂತಂದ್ರೆ 1 ಡೇ ಫುಲ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ನೆಕ್ಸ್ಟ್ ಇದರ ಕ್ಯಾಮೆರಾ ಬಗ್ಗೆ ಮಾತಾಡೋದಾದ್ರೆ ಇದರ ಬ್ಯಾಕ್ ಸೈಡ್ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಇದೆ. ಇದರಲ್ಲಿ ಸೋನಿ LYT700C ಸೆನ್ಸರ್ ಕೊಟ್ಟಿದ್ದಾರೆ. ಹಾಗೆ ಎರಡನೇದು 13 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಹಾಗೆ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಇದೆ. ಫೋಟೋಸ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಫೋಟೋಸ್ ಅಲ್ಲಿ ಕಲರ್ಸ್ ಚೆನ್ನಾಗಿದೆ, ಪಂಚಿಯಾಗಿ ಬರುತ್ತೆ, ಡೀಟೇಲ್ಸ್ ಚೆನ್ನಾಗಿದೆ. ಇದರಲ್ಲಿ 1x 2x ಹಾಗೆ 10x ಝೂಮ್ ಆಪ್ಷನ್ ಸಿಗುತ್ತೆ. 1x 2x ಫೋಟೋಸ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ HDR ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಹಾಗೆ ಪೋರ್ಟ್ರೇಟ್ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ. ಬ್ಯಾಕ್ ಗ್ರೌಂಡ್ ನ ಚೆನ್ನಾಗಿ ಬ್ಲರ್ ಮಾಡುತ್ತೆ. ಇದರಲ್ಲಿ ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ. ಇದರಲ್ಲಿ 24mm 35mm 50mm ಝೂಮ್ ಆಪ್ಷನ್ ಸಿಗುತ್ತೆ. ಹಾಗೆ ಲೋ ಲೈಟ್ ಅಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ, ಡೀಟೇಲ್ಸ್ ಚೆನ್ನಾಗಿದೆ, ಬ್ರೈಟ್ ಇಮೇಜ್ಗಳು ಬರುತ್ತೆ. ಹಾಗೆ ವಿಡಿಯೋಸ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 4K ವಿಡಿಯೋಸ್ 30 FPS ಅಲ್ಲಿ ತೆಗಿಬಹುದು. ಇದರಲ್ಲಿ ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ. ಇದರಲ್ಲಿ ಡೀಟೇಲ್ಸ್ ಕೂಡ ಚೆನ್ನಾಗಿದೆ. ಹಾಗೆ ಇದರಲ್ಲಿ 13 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇರೋದ್ರಿಂದ ಅಲ್ಟ್ರಾ ವೈಡ್ ಫೋಟೋಸ್ ಕೂಡ ತೆಗಿಬಹುದು. ಇದರಲ್ಲಿ ಸಹ ಫೋಟೋಸ್ ತುಂಬಾ ವೈಡ್ ಆಗಿ ಬರೋದಿಲ್ಲ, ಸ್ವಲ್ಪ ವೈಡ್ ಆಗಿ ಬರುತ್ತೆ. ಇದರಲ್ಲಿ HDR ಪ್ರೊಸೆಸಿಂಗ್ ಚೆನ್ನಾಗಿದೆ, ಡೀಟೇಲ್ಸ್ ಕೂಡ ಚೆನ್ನಾಗಿದೆ. ಹಾಗೆ ಸೆಲ್ಫಿ ಫೋಟೋಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಸೆಲ್ಫಿ ಫೋಟೋಸ್ ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ಸ್ ಕೂಡ ಚೆನ್ನಾಗಿದೆ. ಹಾಗೆ ಪೋರ್ಟ್ರೇಟ್ ಶೂಟ್ ಅಲ್ಲಿ ಕೂಡ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ.
ಕಲರ್ಸ್ ಪಂಚಿಯಾಗಿ ಬರುತ್ತೆ. ಕಲರ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಹಾಗೆ ಫ್ರಂಟ್ ಕ್ಯಾಮ್ರಾ ಇಂದಾನು 4K ವಿಡಿಯೋಸ್ 30 FPS ಅಲ್ಲಿ ತೆಗಿಬಹುದು. ಇದರಲ್ಲಿ ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ವಿಡಿಯೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಆದ್ರೆ ಇದರಲ್ಲಿ ಕಲರ್ ಸ್ವಲ್ಪ ಜಾಸ್ತಿ ಬರುತ್ತೆ. ಹಾಗೆ ಪ್ರೊಸೆಸಿಂಗ್ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 11 5G ಬ್ಯಾಂಡ್ಸ್ ಇದಾವೆ. ಕ್ಯಾರಿಯರ್ ಅಗ್ರಿಗೇಷನ್ ಇದೆ. ವೈಡ್ ಬ್ಯಾಂಡ್ L1 ಇದೆ. ಬ್ಲೂಟೂತ್ 5.4 ಇದೆ. ವೈಫೈ 6 ಇದೆ. ಆದ್ರೆ ಇದರಲ್ಲಿ NFC ಸಪೋರ್ಟ್ ಇಲ್ಲ. ಹಾಗೆ ಇದರ 5G ಕನೆಕ್ಟಿವಿಟಿ ಚೆನ್ನಾಗಿದೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ 2 ವೇರಿಯಂಟ್ ಅಲ್ಲಿ ಬರುತ್ತೆ. 8GB RAM 256GB ಸ್ಟೋರೇಜ್. ಇದಕ್ಕೆ 22,999 ಆಗುತ್ತೆ. ಹಾಗೆ 12GB RAM 256GB ಸ್ಟೋರೇಜ್. ಇದಕ್ಕೆ 24,999 ಆಗುತ್ತೆ. ಹಾಗಿದ್ರೆ ಈ ಫೋನ್ ತಗೋಬಹುದಾ ಅಂತ ಅಂದ್ರೆ ನನ್ನ ಪ್ರಕಾರ ತಗೋಬಹುದು. ಇದರ ಡಿಸೈನ್ ಚೆನ್ನಾಗಿದೆ, ಡಿಸ್ಪ್ಲೇ ಚೆನ್ನಾಗಿದೆ, ಸಾಫ್ಟ್ವೇರ್ ಚೆನ್ನಾಗಿದೆ, ಬ್ಯಾಟರಿ ಲೈಫ್ ಚೆನ್ನಾಗಿದೆ. ಇದರಲ್ಲಿ ಬೆಸ್ಟ್ ಕ್ಯಾಮ್ರಾ ಸಿಗುತ್ತೆ. ಆದ್ರೆ ಇದರ ಬಾಕ್ಸ್ ಅಲ್ಲಿ ಕವರ್ ಸಿಗೋದಿಲ್ಲ. ಇದರಲ್ಲಿ ಕೇವಲ UFS 2.2 ಸ್ಟೋರೇಜ್ ಇದೆ. ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿಲ್ಲ. ಫೋಟೋಸ್ ತೆಗೆಯುವಾಗ ಪ್ರೊಸೆಸಿಂಗ್ ಟೈಮ್ ತಗೊಳುತ್ತೆ. ಫೋಟೋಸ್ ಅಲ್ಲಿ ಕಲರ್ಸ್ ಜಾಸ್ತಿ ಬರುತ್ತೆ. ಈ ನೆಗೆಟಿವ್ ಪಾಯಿಂಟ್ಸ್ ಅಲ್ಲಿ ನೀವು ಕಾಂಪ್ರಮೈಸ್ ಆಗ್ತೀರಾ ಅಂತಂದ್ರೆ ಈ ಫೋನ್ ನ ತಗೋಬಹುದು. ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಂದ್ರೆ ನೀವು ಈ ಫೋನ್ ನ ತಗೋಬೇಡಿ. ಇದಕ್ಕಿಂತ ಚೆನ್ನಾಗಿರೋ ಫೋನ್ಸ್ಗಳು ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಮೋಟೋರೋಲಾ Edge 60 Fusion ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದೀನಿ. ಈ ಫೋನ್ ಬಗ್ಗೆ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲ್ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.